ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ನ್ಯೂಮರಾಲಜಿ ಬಗ್ಗೆ ನೋಡ್ತಾ ಹೋಗೋಣ. ಈ ನ್ಯೂಮರಾಲಜಿ ಅಂದ್ರೆ ನಿಮ್ಗೆಲ್ಲ ತಿಳಿದಿದೆ. ನಂಬರ್ 1, 2, 3, 4, 5, 6, 7, 8, 9 ನಾವು ಈ ನ್ಯೂಮರಾಲಜಿನ ತಗೊಂಡು ಅದರ ಮೇಲೆ ನಾವು ಪ್ರಿಡಿಕ್ಷನ್ ಅನ್ನ ಕೊಡ್ತಾ ಇರ್ತೀವಿ ಎಲ್ಲರಿಗೂ. ಹಾಗಾಗಿ ನೀವು ಇದನ್ನ ಏನ್ ಮಾಡಬೇಕು, ಹೇಗೆ ಇದನ್ನ ನಾವು ರೆಕಗ್ನೈಸ್ ಮಾಡಬೇಕು, ಹೇಗೆ ನಾವು ಪ್ರಿಡಿಕ್ಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗೋದಾದ್ರೆ, ನಿಮಗೆ ಮೊಟ್ಟ ಮೊದಲು ನಾವು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಹಾರಗಳಲ್ಲಿ ನಮಸ್ಕರಿಸುತ್ತಾ, ನಂಬರ್ 1 ನೀವೆಲ್ಲ ತಿಳ್ಕೊಂತೀವಿ. ನಂಬರ್ 1 ಅಂದ್ರೆ ಏನು, ನಾನು, ನನ್ನಿಂದ ಎಲ್ಲ ಬರುತ್ತಲ್ಲ, ಯಾರು ಇವರು ಅಂದ್ರೆ ನಂಬರ್ 1 ಅಂದ್ರೆ ರವಿ ಎಂದು ಈಗ ಇವ್ರೇನ್ ಮಾಡ್ತಾರೆ, ರವಿಯನ್ನ ನಾವು ನಂಬರ್ 1 ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕರಿತೀವಿ. ಎರಡನೆಯದಾಗಿ ನಾವು ನಂಬರ್ 2 ಅಂದ್ರೆ ಈಗ ನೀವು ಈ ಚಂದ್ರನನ್ನ ನಂಬರ್ 2 ಅಂತ ನಾವು ತೆಗೆದುಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ, ಎಷ್ಟೇ ಇದ್ರು ಆಡಂಬರಜಿ, ಎಷ್ಟೇ ದುಡ್ಡಿದ್ದು ಏನೇ ಇದ್ರು ಅವ್ರು ಹೇಗ್ ಬದುಕಿದ್ರು ಅಂದ್ರೆ ಒಬ್ಬ ಪೀಸ್ ಆಫ್ ಮೈಂಡ್ ವ್ಯಕ್ತಿಯಾಗಿ ಅವರ ಜೀವನವನ್ನ ನಮ್ಮ ದೇಶಕ್ಕಾಗಿ ಅವರು ಸವಿದರು ಅಂತ ಹೇಳೋಕೆ ತಪ್ಪಾಗಲಾರದು. ಮೂರನೆಯದಾಗಿ ನಾವು ತೆಗೆದುಕೊಳ್ಳುವುದು ಗುರು ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಗುರು ಇದ್ದಲ್ಲಿ ಅವರಿಗೆ ಯಶಸ್ಸು ಜಾಸ್ತಿ ಇರುತ್ತದೆ. ನಾಲ್ಕನೆಯದು ನಂಬರ್ 4, ದಟ್ ಮೀನ್ಸ್ ನಂಬರ್ 4 ಅಂತ ಕರಿತೀವಿ. ಅದಕ್ಕೆ ಯಾರು, ರಾಹು ಅಧಿಪತಿಯಾಗಿ ಇರ್ತಾನೆ. ನಂಬರ್ 5 ಬಂದು ನಿಮಗೆ ಯಾರನ್ನ ನಾವು ಇಲ್ಲಿ ತಗೋತಾ ಇದೀವಿ ಅಂತಂದ್ರೆ ಮರ್ಕ್ಯೂರಿ ಅಂದ್ರೆ ಬುಧನನ್ನು ನಾವು ಇಲ್ಲಿ ನಂಬರ್ 5ಗೆ ತೆಗೆದುಕೊಳ್ತಾ ಇದ್ದೀವಿ. ನಂಬರ್ 6 ಬಂದು ಶುಕ್ರನ ಅಧಿಪತ್ಯಕ್ಕೆ ಬರುತ್ತೆ. ಹಾಗಾಗಿ ನಂಬರ್ 6 ಅನ್ನು ನಾವು ಶುಕ್ರನ ಒಂದು ಅಧಿಪತ್ಯದಲ್ಲಿ ಇರುವುದರಿಂದ ಶುಕ್ರ ಗ್ರಹವನ್ನು ಇಲ್ಲಿ ನಾವು ತಗೋತೀವಿ. ನಂಬರ್ 7 ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಹು ಕೇತು ಅಂತ ಕೇಳಿದಾಗ ಕೇತು ನಂಬರ್ 7 ಅನ್ನ ಲೀಡ್ ಮಾಡುತ್ತಾನೆ. ಹಾಗಾಗಿ ನಾವು ನಂಬರ್ 7 ಅನ್ನ ಕೇತುವಿಗೆ ಕೊಡ್ತೀವಿ. ನಂಬರ್ 8 ಅಂದ್ರೆ ಶನಿ ಅಂದ್ರೆ ಸ್ಯಾಟರ್ನ್, ಸ್ವಲ್ಪ ನಿಧಾನ ಸ್ವಭಾವದ ವ್ಯಕ್ತಿತ್ವ ಅಂತ ಕರಿತೀವಿ ನಾವು. ನಂಬರ್ 8 ಅನ್ನ ಶನಿಗೆ ಕೊಡ್ತೀವಿ. ನಂಬರ್ 9 ಅಂದ್ರೆ ಮಂಗಳ ಅಥವಾ ನಾವು ಕುಜ, ಮಂತ್ರಿ ಅಂತ ಕರಿತೀವಲ್ಲ, ಈ ನಂಬರ್ಗೆ ನಾವೇನ್ ಮಾಡ್ತೀವಿ, ಇದಕ್ಕೆ ನಂಬರ್ 9 ಅನ್ನ ಕೊಡ್ತಾ ಇದೀವಿ. ಈ ನಿಮ್ಗೆ ಯಾವ ಗ್ರಹಗಳಿಗೆ ಯಾವ ನಂಬರ್ ಬಂದಿದೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ.